ಮನೆ ಸೊಸೆ ಮನೆಗೆ ಬಂದು ಹಾಲು ಉಕ್ಕಿಸ್ತಾ ಇದ್ದಾಳೆ. ನಿನ್ನ ಮನಸ್ಸಲ್ಲಿ ಕೋಪ ಉಕ್ಕರಿತಿದೆ ಅಂತ ನನಗೆ ಗೊತ್ತು. ಹಾಗಂತ ಎಲ್ಲರ ಮುಂದೆ ಮಾತಾಡಿ ಕೆಟ್ಟೋಳಾಗಬೇಡ. ಏನು ಮಾಡಬೇಕು ಅಂತ ನಾಜೂಕಾಗಿ ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡೆ ನಿನ್ನ ಮಗ ಮಾಡಿ ತೋರಿಸಿದ್ದಾನೆ. ನೀನು ಅಷ್ಟೇ ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡೆ ಏನು ಮಾಡಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡು. ನಿನ್ನ ಕೋಪ ಸಿಟ್ಟನ್ನು ಕಮ್ಮಿ ಮಾಡಿಕೊಂಡು ಈಗ ಸ್ವಲ್ಪ ನಗು. ಅಬ್ಬಾ, ಈಗ ಮನಸ್ಸಿನ ಭಾರ ಇಳೀತು, ಮನೆ ಕಳೆ ಬಂತು. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು, ಅದ್ರ ಹಿಂದೆ ಶುಭ ಕಾರ್ಯನೂ ನಡೀತು. ಕೆಟ್ಟದನ್ನೆಲ್ಲ ಮರೆತು ಒಳ್ಳೆಯದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಣ. ನೋಡಿ, ನೀವೆಲ್ಲರೂ ನಮ್ಮ ಮನೇಲಿ ಸಿಹಿ ತಿನ್ಕೊಂಡೇ ಹೋಗಬೇಕು. ಬೀಗ್ರೆ, ನಿಮ್ಮ ಮಾತು ಕೇಳೇ ಸಿಹಿ ತಿಂದಷ್ಟು ಸಂತೋಷವಾಯಿತು. ನಿಮ್ಮ ಮನಸ್ಸು ದೊಡ್ಡದು. ನಮ್ಮ ಮಗಳ ಮದುವೆ ನಮ್ಮ ಕಣ್ಣೆದುರುಗಡೆ ನಡೀಲಿಲ್ಲ ಅನ್ನೋ ದುಃಖ ನಮಗೂ ಇದೆ. ಆದರೆ ನಿಮ್ಮಂಥ ಚಿನ್ನದ ಗುಣ ಇರೋ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬಂದಲ್ಲ, ಆ ಕನಸು ಅದಕ್ಕಿಂತ ಜಾಸ್ತಿ ಇದೆ. ಮಮ್ಮಿ, ಅವರೆಲ್ಲ ಮೇಲೋಗಿದಾರಲ್ಲ, ಅವ್ರ ಜೊತೆ ನಾವು ಹೋಗಿದ್ದಿದ್ರೆ ತಿನ್ನಕ್ಕೇನಾರ ಸಿಕ್ತಿತ್ತಲ್ವಾ? ಹೌದು ಕಂದ, ನನ್ನ ಹತ್ರನೂ ಇದೆ ಕಜ್ಜಾಯ. ಕೊಡ್ಲೇನ ಎರಡು? ಬೇಡ ಬಿಡು ಮಮ್ಮಿ. ದರಿದ್ರ, ಅವರೆಲ್ಲ ಅಷ್ಟು ಖುಷಿಯಾಗಿ ಮೇಲ್ಗಡೆ ಮನೆಗೆ ಹೋಗಿದ್ದಾರೆ, ನಾವು ಮಾತ್ರ ಇಲ್ಲಿ ಕುತ್ಕೊಂಡಿದ್ದೀವಿ ಮನೆ ಒಳಗೆ ಅಂದ್ರೆ ಏನು ಅರ್ಥ? ನಮಗ ಖುಷಿ ಇಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ ಕಣಲೆ ಸುಂದರ ದರಿದ್ರ, ನಾವು ಈ ಮನೆಯಲ್ಲಿ ಮತ್ತೆ ಮೂಲೆ ಗುಂಪಾಗಿದ್ದೀವಿ. ಆ ಶ್ರಾವಣಿ ಆಡ್ತಿರೋ ಜಾಣತನದ ಆಟದಲ್ಲಿ ವರಲಕ್ಷ್ಮಿ ಅನ್ನೋ ವಿಕೆಟ್ ಕ್ಲೀನ್ ಬೋಲ್ಡ್. ಮದುವೆ ಮಾಡಿಸಿದ್ಲು ಅನ್ನೋ ಋಣಕ್ಕಾದ್ರೂ ಅವಳು ಶ್ರಾವಣಿ ಪರವಾಗಿರ್ತಾಳೆ. ನಾದ್ನಿ ಅತ್ತಿಗೆ ಅಂತ ಒಪ್ಕೊಂಡ್ಮೇಲೆ ಅತ್ತೆ ಸೊಸೆ ಅಂತ ಒಪ್ಕೊಳ್ಳೋದು ದೂರ ಏನಿಲ್ಲ ಕಣೋ. ನಾವೇನೋ ಎಡವಟ್ಟುಗಳು ಆ ಅಮ್ಮನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿ ಅವು ಅಮ್ಮನಿಗೆ ಎದುರು ಹಾಕೊಂಬಿಟ್ವಿ. ಆದರೆ ಈಗ ಅವರೆಲ್ಲ ಸೇರಿಕೊಂಡು ಆ ಶ್ರಾವಣಿ ಪರ ನಿಂತ್ಕೊಂಡ್ರೆ ಕಮಂಗಿಗಳಾಗೋದು ಯಾರು ಹೇಳು? ನಾನು ನೀನು. ಮಮ್ಮಿ, ಇದಕ್ಕೆ ಏನು ಮಾಡಬೇಕು ಅಂತಂತೀಯ? ಏನು ಮಾಡೋದು? ಇನ್ಮೇಲೆ ಈ ಮನೆಯಲ್ಲಿ ಅವಳ ಹಾರಾಟ ಹೋರಾಟ ಎಲ್ಲ ಇಲ್ಲಿಗೆ ಕೊನೆ ಆಗಬೇಕು. ಈ ಮನೆಯವರಿಂದ ಅವಳಿಗೆ ಪ್ರೀತಿ, ಪ್ರೇಮ, ನೆಮ್ಮದಿ, ಶಾಂತಿ ಯಾವುದು ಸಿಗಬಾರ್ದು ಹಾಗೆ ನೋಡ್ಕೋಬೇಕು. ಅಂದರೆ ಇದಕ್ಕೆ ನೀನೇ ಏನಾರ ಪ್ಲಾನ್ ಮಾಡಬೇಕು ಮಮ್ಮಿ. ಹಂಗಂತೀಯ? ಬಂತು ಬಂತು ಕಣೋ ಮಮ್ಮಿ. ಬಂದ್ರು ಹೋಗು ಮಮ್ಮಿ, ಖಾಲಿ ಇದೆ. ದರಿದ್ರ, ಅದಲ್ಲ ಕಡಲಿ. ಮತ್ತೇನು ಬಂತು ಪ್ಲಾನ್? ಎಲ್ಲಿ? ಶ್ರೀವಲ್ಲಿ ಗೋಡೆ ಮೇಲಲ್ಲಿ ಅಲ್ಲ, ಶ್ರೀವಲ್ಲಿ. ಶ್ರೀವಲ್ಲಿನ? ಶ್ರೀವಲ್ಲಿನೇ ಇವಾಗ ನಮಗೆ ಟ್ರಂಪ್ ಕಾರ್ಡು. ಟ್ರಂಪ್ ಅಮೆರಿಕ ತಾನೆ? ಅವನಲ್ಲಿ, ಇಲ್ಲಿ ಅವಳೇ ನಮಗೆ ಟ್ರಂಪ್ ಕಾರ್ಡು. ಶ್ರೀವಲ್ಲಿನ ಬಳಸ್ಕೊಂಡೆ ಬೇಳೆ ಬೇಯಿಸ್ಕೋಬೇಕು ನಾವು. ಶ್ರೀವಲ್ಲಿ ದಿಮ್ಮಿನ ಮಮ್ಮಿ? ಕರೆಕ್ಟಾಗಿ ಹೇಳ್ದೆ ನೋಡು. ಆ ದಿಮ್ಮಿನ ಬಳಸ್ಕೊಂಡೆ ನಾವು ಬೇಳೆ ಬೇಯಿಸ್ಕೋಬೇಕು. ಆಮೇಲೆ ಅವಳನ್ನೇ ಸೂಜಿ ಮಾಡಿಕೊಂಡು ಈ ಮನೆಯವರಿಗೆ ಚುಚ್ಚು ಅಂತ ಕೆಲಸ ಕೊಡಬೇಕು. ಮಮ್ಮಿ, ನೀನು ಸೂಪರ್ ಮಮ್ಮಿ. ಆದ್ರೆ ಆ ಶ್ರಾವಣಿ ಮೇಡಮ್, ಅದೇ ಈ ಶ್ರಾವಣಿ ಅವಳನ್ನ ಪಳಗಿಸ್ಬಿಟ್ರೆ ಅಷ್ಟರಲ್ಲಿ ನಾವು ಈ ಶ್ರೀವಲ್ಲಿಯನ್ನು ಮೀನನ್ನ ಗಾಳ ಹಾಕಿ ಹಿಡಿದು ನಮ್ಮ ತಾಳಕ್ಕೆ ತಕ್ಕ ಹಾಗೆ ಕುಣಿಸುತ್ತಿರುತ್ತೇವೆ. ಆಮೇಲೆ ಶ್ರೀವಲ್ಲಿನ ಬಳಸಿಕೊಂಡು ಈ ಮನೆಯವರ ಎಲ್ಲರನ್ನೂ ಕುಣಿಸುತ್ತೇವೆ. ಮಾತೆ ಮನೆಯೊಂದು ಸಿಕ್ಕಿತ್ತೆ, ಶ್ರೀವಲ್ಲಿ ಮಾತೆ ಬಂಡವಾಳವಾಯಿತೆ. ಹೆಂಗೆ 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 ಸಾಕು ಸುನೀರ. ಇಂದ್ರಮ್ಮವ್ರೆ, ನನ್ನ ತಂಗಿ ಹೀಗೆಲ್ಲ ಮಾಡ್ತಾಳೆ ಅಂತ ನಮಗೂ ಗೊತ್ತಿರಲಿಲ್ಲ. ಇವರಿಬ್ಬರು ಮಾಡಿರೋದು ಸರಿನೋ ತಪ್ಪೋ ಅಂತ ವಿಚಾರ ಮಾಡೋ ಸಮಯನೂ ಅಲ್ಲ ಇದು. ವಿಧಿನೇ ಇವಳಿ ಮನೆ ಸೊಸೆ ಆಗಬೇಕು ಅಂತ ಬರ್ದಿತ್ತು ಅನಿಸುತ್ತೆ. ಅದಕ್ಕೊಂದು ಒಳ್ಳೆ ಗಳಿಗೆ ಬೇಕಾಗಿತ್ತು, ಅದು ಇವಾಗ ಬಂದಿದೆ ಅಷ್ಟೆ.
ನನ್ನ ತಂಗಿಯಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಇಂದ್ರಮ್ಮವ್ರೆ. ಹಾಗೆ ತಿಳಿದೇನೋ ನನ್ನ ತಂಗಿ ಏನೇ ತಪ್ಪು ಮಾಡಿದ್ರು ಅವಳನ್ನ ತಿದ್ದಿ ಬುದ್ಧಿ ಹೇಳೋ ಎಲ್ಲ ಅಧಿಕಾರನೂ ನಿಮಗಿದೆ. ಇಂದ್ರಮ್ಮವ್ರೆ, ನಮ್ಮ ಮಗಳನ್ನ ತುಂಬ ಪ್ರೀತಿಯಿಂದ ಬೆಳೆಸಿದ್ವಿ. ಅವಳು ಇಷ್ಟಪಟ್ಟಾಗೆ ಓದಿಸಿದ್ವಿ. ಅವಳು ಇಷ್ಟಪಟ್ಲು ಅಂತ ಮದುವೆಗೂ ಒಪ್ಕೊಂಡ್ವಿ. ನಿಮ್ಮ ಮಗನೂ ನೀವು ತುಂಬಾ ಇಷ್ಟಪಡ್ತೀರ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರು ಇಷ್ಟಪಟ್ಟರು ಅಂತ ನೀವು ಮದುವೆಗೆ ಒಪ್ಕೊಂಡ್ರಿ. ಆದರೆ ನಾವು ಅಂದ್ಕೊಳ್ಳೋದೆ ಒಂದಾದರೆ ಆ ದೇವ್ರೆ ಇನ್ನೊಂದು ಮಾಡಿಬಿಟ್ಟ. ನೋಡಿ, ದಯವಿಟ್ಟು ಅವ್ರನ್ನ ಕ್ಷಮಿಸಿ ಆಶೀರ್ವಾದ ಮಾಡಿ. ವರ ಇನ್ಮೇಲೆ ನನ್ನ ಮಗಳಲ್ಲ, ನಿಮ್ಮ ಮಗಳು. ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅತ್ತೆ ಖಂಡಿತ ಚೆನ್ನಾಗಿ ನೋಡ್ಕೋತಾರೆ. ಇಂದ್ರಮ್ನವ್ರ ಮಾತಷ್ಟೇ ಹೊರಟು ಮನ್ಸು ಹೂವಿನ ಹಾಗೆ, ದೇವತೆ ಅಂತ ಗುಣ. ವರ, ಹೋಗು, ನಿಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ ಹೋಗು. ಇರಲಿ ಬಿಗ್ರೆ, ನಾವು ಹೊರಡ್ತೀವಿ. ಒಂದು ನಿಮಿಷ ಅಪ್ಪ, ನಾನಿನ್ನೂ ಹಿರಿಯರ ಆಶೀರ್ವಾದ ತಗೊಂಡಿಲ್ಲ. ತಗೊಂಡಿಲ್ಲಮ್ಮ. ಅಣ್ಣ ಅದಕ್ಕೇನು ನನಗೆ ಹಿರಿಯರೇ ಅಲ್ವಾ ಅಪ್ಪ? ನಾನು ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ. ನೀನನ್ನು ಅರ್ಥ ಮಾಡ್ಕೊಳ್ದೆ ನಿನಗೆ ಬಾಯಿಗೆ ಬಂದಂಗೆ ಬೈದಿದ್ದೀನಿ. ಆದರೆ ನೀನು ನನಗೆ ಬದುಕನ್ನ ಕಟ್ಕೊಟ್ಟಿದ್ಯಾ. ಸ್ನೇಹಿತೆ ಆಗಿದ್ದೋಳು ಈಗ ಹತ್ಕೆ ಆಗಿದ್ಯಾ. ನನಗೆ ಆಶೀರ್ವಾದ ಮಾಡೋದಕ್ಕೆ. ಅಂತೂ ನಮ್ಮ ಶ್ರಾವಣಿ ಅಮ್ಮವರು ನಂದಿನಿ ಅಮ್ಮವ್ರ ಥರ ಹಿಡಿದಾಟನ ಸಾಧಿಸ್ಬಿಟ್ರು. ಸುರೇಂದ್ರ, ಶರತ್ತು ಅವ್ನು ಮಾಡಿರೋ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ರಿಪೋರ್ಟು ಕಳಿಸಿದ್ದಾನೆ. ನೀನೊಮ್ಮೆ ಸೆಕ್ರೆಟ್ರಿ ಹತ್ರ ಮಾತಾಡು. ಆದಷ್ಟು ಬೇಗ ಈ ಕೆಲಸ ಆಗಬೇಕು. ಸರಿ ಅಣ್ಣ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಈಗ ತಾನೇ ಹುಷಾರಿಲ್ಲದೆ ಆಸ್ಪತ್ರೆಗೆ ಹೋಗಿ ಬಂದಿದ್ಯಾ. ಈ ಕೆಲಸ ಎಲ್ಲ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿ ರೆಸ್ಟ್ ತಗೋ. ಪರವಾಗಿಲ್ಲ ಕಣ, ನನಗೇನೂ ಆಗಿಲ್ಲ. ಶರತ್ ಮಾಡಿರೋ ಪ್ರಾಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟು. ಸುಬ್ಬನೇ ಅದನ್ನು ನೋಡ್ಕೋಬೇಕು ಅಂತ ಹೇಳಿದ್ದಾನೆ. ಹಾಗಾಗಿ ನೀನು ಸೆಕ್ರೆಟ್ರಿ ಹತ್ರ ಮಾತಾಡು. ಅದಾದಮೇಲೆ ಅವನೇ ಎಲ್ಲ ನೋಡ್ಕೋತಾನೆ. ನೀನೇನು ಹೆಚ್ಚು ತಲೆ ಕೆಡಿಸ್ಕೋಬೇಡ. ಸುಬ್ಬು ಹ್ಯಾಂಡ್ಲ್ ಮಾಡ್ತಾನೆ. ಏನಣ್ಣ ನೀನು, ಅವ್ನು ಬರ್ತಾನೆ ಅವ್ನು ನೋಡ್ಕೋತಾನೆ ಅಂತ ಇಷ್ಟೊಂದು ಸುಲಭವಾಗಿ ಹೇಳ್ತಾ ಇದೀಯಾ? ಅವ್ನ ಮುಖ ನೋಡ್ಕೊಂಡು ನನಗೆ ಇಷ್ಟ ಇಲ್ಲ. ಹೇಗಣ್ಣ ಮತ್ತೆ ಅವನ ಜೊತೆ ಕೆಲಸ ಮಾಡೋದು?
ಅವನಿಗೆ ಮನೆಗೆ ಮಾಡಿರೋ ಅನ್ಯಾಯ ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ನಿನಗೆ ಹೀಗೆ ಅನ್ನಿಸ್ತಿದೆ ಅಂದರೆ ನನಗೆ ಹೇಗೆ ಅನ್ನಿಸ್ಬೇಡ ಹೇಳು. ಆದರೆ ಅತ್ತೆಯವರು ನನಗೆ ದೇವ್ರ ಸಮಾನ. ಯಾವುದೇ ಕಾರಣಕ್ಕೂ ಅವ್ರ ಮಾತನ್ನು ಮೀರಲ್ಲ. ನನ್ನ ಪ್ರಾಣ ಹೋದರೂ ಸರಿ. ನೀನೇನು ಅವನ ಜೊತೆ ಮೊದಲ ಥರ ಇರು ಅಂತ ನಾನು ಹೇಳ್ತಿಲ್ಲ. ಅವನ ಜೊತೆ ಸ್ನೇಹ ಬೆಳೆಸು ಅಂತ ಕೂಡ ನಾನು ಹೇಳ್ತಿಲ್ಲ. ಅವನು ಬರ್ತಾನೆ, ಬಾಕಿ ಅವ್ರ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಬಾಕಿ ಕೆಲಸದವ್ರ ಥರ ಅವನು ಈ ಮನೆಗೆ ಕೆಲಸದವನು ಅಷ್ಟೇ. ಅದಕ್ಕೆ ಮೀರಿ ಅವನೇನೂ ಅಲ್ಲ. ನಿಜ ಅಣ್ಣ, ಅವನು ಕೆಲಸದವನು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಕೆಲಸದವನ್ನ ಮನೆ ಮಗ ಅಂತ ಮನಸ್ಸಲ್ಲಿ ಜಾಗ ಕೊಟ್ಟಿದ್ದಕ್ಕೆ ಮನೆಗೆ ಬೆಂಕಿ ಹಚ್ಬಿಟ್ಟ. ನನಗೆ ದ್ರೋಹಿ. ನಡೀರಮ್ಮ. ಮಾವ ಒಂದು ನಿಮಿಷ. ಅದು ನಮ್ಮ ಮದುವೆ ಹೀಗೆಲ್ಲ ಆಗೋಯ್ತು ಅನ್ನೋ ಕೋಪ ಅಮ್ಮನಿಗೆ ಇದ್ದೇ ಇರುತ್ತೆ. ಅಮ್ಮನಿಗೆ ಕೋಪ ಬಂದರೆ ಏನು ರಾಧ ಅಂತ ಆಗತ್ತೆ ನಮ್ಮೆಲ್ರಿಗೂ ಗೊತ್ತು. ಹೀಗಿರುವಾಗ ನಿಮ್ಮನೆ ಮಗಳು ನಮ್ಮ ಮನೇಲಿ ಹೇಗಿರ್ತಾಳೆ ಅನ್ನೋ ಭಯ ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ. ಆದರೆ ಭಯ ಬೇಡ. ವರಲಕ್ಷ್ಮಿ ಜೊತೆ ಇರೋದು ಈ ವರ್ಧ. ನಾನು ಅವಳನ್ನ ಪ್ರೀತಿಸಿದ್ದೀನಿ. ಇವಾಗವಳು ನನ್ನ ಹೆಂಡತಿ. ನನ್ನ ಹೆಂಡತಿಗೊಂದು ಚಿಕ್ಕ ನೋವಾದರೂ ಅದನ್ನು ನಾನು ಸಹಿಸಲ್ಲ. ಅವಳಿಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ. ನೀವ್ಯಾರು ಯೋಚನೆ ಮಾಡಬೇಡಿ. ಅವಳು ಇಲ್ಲಿ ತುಂಬ ಚೆನ್ನಾಗಿರ್ತಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹಾಗಂತ ನಾನು ನಿಮಗೆ ಮಾತು ಕೊಡ್ತೀನಿ. ಅಬ್ಬ, ಈಗ ಸಮಾಧಾನ ಆಯಿತು. ಹೆಂಡತಿ ತಾಯಿ ಇಬ್ಬರನ್ನೂ ಸಂಭಾಳಿಸೋದು ದೊಡ್ಡ ಜವಾಬ್ದಾರಿ. ಅವರಿಬ್ಬರು ಮನಸ್ಸಿಗೂ ನೋವು ಆಗದೆ ಇರೋ ಹಾಗೆ ಸಮಯ ಸಂದರ್ಭನ ನೀವು ನಿಭಾಯಿಸ್ತಿರೋ ಅನ್ನೋ ನಂಬಿಕೆ ನನಗಿದೆ. ನಿಜವಾಗ್ಲೂ ನಿಮ್ಮಂಥ ಒಳ್ಳೆ ಗುಣ ಇರೋ ಗಂಡನ ಪಡ್ತಿರೋ ನನ್ನ ಮಗಳೇ ಪುಣ್ಯವಂತೆ. ಈ ಮನೇಲಿ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ನಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಹೇಳಿ ಅಂದರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ವರ್ಧ. 100 ವರ್ಷ ನಗ್ನಗ್ತಾ ಸುಖವಾಗಿರಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದನೇ. ನಿಮಗೆ ನಾನು ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಅಲಾಟ್. ಸರಿ, ನಾವೇನು ಹೊರಡ್ತೀವಿ. ಶ್ರೀಮಲ್ ಯಾಕಲ್ಲ ಹಂಗೆ ನೋಡ್ತಿದ್ಯಾ? ಅಲ್ಲ ಮಮ್ಮಿ, ಓದೋರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅಪ್ಪಿ ತಪ್ಪಿ ಆ ಇಂದ್ರಮ್ಮ ಏನಾರ ಉಪ್ಪಿಟ್ಟು ಕೇಸರಿ ಬಾತು ಮಾಡಿಕೊಟ್ಟು ಇವ್ರೇನಾರ ತಿಂತಿದಾರ ಅಂತ. ಸುಮ್ಮನಿರಲ್ಲ, ಈ ತಮಾಷೆ ಮಾಡಬೇಡ ಸುಂದರ ದರಿದ್ರ. ಆಯಮ್ಮ ಉಪ್ಪಿಟ್ಟಲ್ಲ, ಮಖಕ್ಕೆ ಉಪ್ಪು ಖಾರ ಹಾಕಿ ಮಂಗಳಾರತಿ ಎತ್ತಿ ಕಳಿಸ್ತಾ ಇರ್ತಾಳೆ. ಬರ್ತಾ ಬಿಡ ಎಲ್ಲಕ್ಕವೇ. ಅಲ್ಲಲ್ಲಿ ಸುಂದರ ದರಿದ್ರ ಹ್ಯಾಪ್ ಮೋರೆ ಹಾಕೊಂಬರ್ತಾರೆ ಅಂದ್ರೆ ಹ್ಯಾಪಿ ಮೋರೆ ಹಾಕೊಂಬರ್ತಾ ಇದಾರಲ್ಲೋ. ಸದ್ಯ ನಮ್ಮ ಮಗಳು ಖುಷಿಯಿಂದ ಅವ್ರ ಅತ್ತೆ ಮನೆಗೆ ಸೇರಿಕೊಂಡ್ಳು. ಅವಳು ಇಷ್ಟಪಟ್ಟಾಗೆ ಅವಳಿಗೆ ಬದುಕು ಸಿಕ್ತು. ಹೌದಪ್ಪ, ಏನಾಗ್ಬಿಡುತ್ತೋ ಏನೋ ಅಂತ ತುಂಬ ಭಯ ಆಗ್ಬಿಟ್ಟಿತ್ತು.
ಸದ್ಯ ಎಲ್ಲನೂ ಸರಾಗವಾಗಾಯ್ತು. ನಿಜ, ಅವಳು ಇಷ್ಟಪಟ್ಟಾಗೆ ಅವಳಿಗೆ ತಡ ಸಿಕ್ತು. ಏನಾಗುತ್ತೋ ಏನೋ ಅಂತ ನಾನು ತುಂಬ ಎದುರು ಬಿಟ್ಟಿದ್ದೆ. ಸರಿ, ನಾನು ಹೊಡ್ತೀನಪ್ಪ. ಒಂದು ನಿಮಿಷ, ನಾನು ಎಲ್ಲರ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದು ಹೆಣ್ಣು ಇದ್ದಕ್ಕಿದ್ದ ಹಾಗೆ ಮನೆ ಮಗನ ಕೈ ಹಿಡಿದು ಸೊಸೆಯಾಗಿ ಬಂದರೆ ಎಲ್ರಿಗೂ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಕೋಪ ಬರುತ್ತೆ ಅಂತ ನನಗೆ ಗೊತ್ತು. ಅಷ್ಟು ಸಾಲದು ಅಂತ ಮನೆ ಮಗಳನ್ನ ಕರ್ಕೊಂಡು ಹೋಗಿ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಅವಳು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದುವೆ ಮಾಡಿಸಿದ್ದಕ್ಕೆ ನಿಮ್ಮೆಲ್ರಿಗೂ ಇನ್ನೂ ಬೇಜಾರಾಗಿರುತ್ತೆ. ಆದರೆ ವರ ಬದುಕು ಅವಳು ಅನ್ಕೊಂಡ ಹಾಗೆ ಇರಬೇಕು ಅಂದರೆ ಇದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ಹೋಗಿದ್ದ ದಾರಿ ತಪ್ಪಿರ್ಬೋದು, ಆದರೆ ನಾನು ಮಾಡಿದ ಕೆಲಸ ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ. ಇದರಿಂದ ವರ ಖುಷಿಯಾಗಿರ್ತಾಳೆ ಅನ್ನೋ ವಿಶ್ವಾಸನೂ ನನಗಿದೆ. ಆದರೆ ನಿಮ್ಗೆ ಯಾರನ್ನು ಏನು ಹೇಳ್ದೆ ಕೇಳದೆ ನಾನು ಹೀಗೆ ಮಾಡಿರೋದಕ್ಕೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆ ಕೇಳ್ತಿದೀಯಾ? ಇದೇ ಸರಿಯಾದ ಟೈಮು ಕಿಡಿ ಹತ್ಸೋಕೆ. ಏನಮ್ಮ ಕ್ಷಮೆ ಕೇಳ್ಬಿಟ್ರೆ ಹೋಗಿರೋ ಮಾನ, ಆಗಿರೋ ಅವಮಾನ ಇದೆಲ್ಲ ಮತ್ತೆ ವಾಪಸ್ ಬರ್ತೀನಮ್ಮ. ಧಾಮ್ ಧೂಮ್ ಅಂತೇಳಿ ಮದುವೆ ಆಗಬೇಕಾಗಿತ್ತು. ಆದರೆ ನೀನು ತಂದೆ ತಾಯಿಯ ಕಣ್ಣು ತಪ್ಪಿಸಿ ಆ ಹುಡುಗಿನ ಮದುವೆ ಮಾಡಿಸ್ಕೊಂಡು ಕರ್ಕೊಂಡ್ ಬಂದಿದೀಯಲ್ಲ. ಎಲ್ಲರೂ ನೀನೇ ಮಾಡೋದಾದ್ರೆ ಈ ಮನೆಯಲ್ಲಿ ಹಿರಿಯರು ಅಂತ ಯಾಕಿರ್ಬೇಕು ನಾವು? ನೋಡು, ನೀನು ಬಂದ ಮೇಲೆ ಮೊದಲಿಗೆ ಆ ಹುಡುಗಿ ನಿಶ್ಚಿತಾರ್ಥ ನಿಂತೋಯ್ತು, ಆಮೇಲೆ ಮದುವೆ ನಿಂತೋಯ್ತು. ನಿನ್ನಿಂದಾಗಿ ಈ ಮನೆ ನೆಮ್ಮದಿ, ಶಾಂತಿ, ಸಂತೋಷ, ಸಮಾಧಾನ ಎಲ್ಲ ಹೊರಟೋಯ್ತು. ಇಲ್ಲೋಡು ಪಾಪ, ಯಾವಾಗ್ಲೂ ನಗನಗ್ತಾ ಓಡಾಡ್ತಿದ್ದ ನಮ್ಮ ಕಾರ್ತಿಕೇಯ ಇವಾಗ ಮಂಕಾಗಿ ಕಂಬ ಹಿಡ್ಕೊಂಡು ನಿಂತ್ಬಿಟ್ಟಿದ್ದೀನಿ. ಈಗ ನೋಡು, ನಮ್ಮ ಧನಲಕ್ಷ್ಮಿ, ನಮ್ಮ ವಿಶಾಲವಾದ ಅಕ್ಷಿ ಕೊರಗಿ 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 ಒಂದು ಕಿಂಚು ಸಣ್ಣ ಆಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಿನ್ನನ್ನು ಕ್ಷಮಿಸ್ಬೇಕಾ? ಕ್ಷಮಿಸಲ್ಲ, ಕ್ಷಮಿಸಲ್ಲ, ಕ್ಷಮಿಸಲ್ಲ. ಹೇಳು ವಿಶಾಲು, ಕ್ಷಮಿಸ್ತೀಯಾ? ವಿಶಾಲ್, ಅಪ್ಪ, ನನಗೆ ಟೈಮ್ ಆಯಿತು. ಯಜಮಾನ್ರಿಗೆ ಯಾವುದೋ ಒಂದು ಫೈಲ್ ಕೊಡ್ಬೇಕು ಅರ್ಜೆಂಟಾಗಿ. ಬರ್ತೀನಿ. ಆಯ್ತಪ್ಪ. ಶ್ರಾವಣಮ್ಮೋರೆ, ಈ ಮನೆಯವ್ರಿಗೆ ನಿಮ್ಮ ಮನಸ್ಸಾಗಲಿ ನೀವು ಮಾಡಿರೋ ಕೆಲಸದ ಬೆಲೆ ಆಗಲಿ ಏನೂ ಗೊತ್ತಿಲ್ಲ. ಇಂಥವ್ರ ಹತ್ರ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಕ್ಷಮೆ ಕೇಳೋಂಥ ತಪ್ಪು ನೀವೇನೂ ಮಾಡಿಲ್ಲ. ನೀವು ಮಾಡಿರೋದು ನನ್ನ ಮಗಳು ಜೀವನನ ಉಳಿಸೋಂಥ ಕೆಲಸ. ಇವ್ರಿಗೆಲ್ಲ ಅರ್ಥ ಆಗೋದಿಲ್ಲ. ನೀವು ಇವ್ರ ಮಾತಿಗೆಲ್ಲ ನೊಂದ್ಕೋಬೇಡಿ ಶ್ರಾವಣಮ್ಮೋರೆ. ನೊಂದ್ಕೊಳ್ಳೋದ ಮಾವ? ಸಾಧ್ಯನೇ ಇಲ್ಲ. ಈ ಮನೇಲಿ ಏನೇ ನಡೆದ್ರು ನೊಂದ್ಕೋಬಾರ್ದು, ಎದುರಿಸಿ ನಿಲ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡ್ಬಿಟ್ಟೆ. ನನಗೆ ಜೊತೆಲಿ ಇರೋರು ಯಾರು, ಜೊತೆಗೆ ಬರೋರು ಯಾರು,
ಸುಖ ಇದ್ದಾಗ ಹೊಗಳೋರು ಯಾರು, ಕಷ್ಟ ಬಂದಾಗ ತೆಗ್ಳೋರು ಯಾರು, ನಗೋವಾಗ ನೆಂಟ್ರು ಯಾರು, ಅಳುವಾಗ ಶತ್ರುಗಳು ಯಾರು ಅಂತ ಚೆನ್ನಾಗಿ ಗೊತ್ತಿದೆ ಮಾವ. ಕಾಂತಮ್ಮ ಅವರೇ, ನಿಮಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ಗೊತ್ತು. ನಾನು ಈ ಮನೇಲಿ ಮಾಡಿರೋ ಕೆಲಸ ಬರೀ ಮುನ್ನೋಡಿ ಅಷ್ಟೇ. ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ಬೇಕಾದಷ್ಟಿದೆ. ಮಾವ, ಮೊದಲು ನಾವು ಈ ಮನೇಲಿರೋ ಕಸ ಗುಡಿಸಿ ಆಚೆ ಹಾಕಬೇಕು. ಈ ಮನೇನ ಕ್ಲೀನ್ ಮಾಡಬೇಕು. ಮಾವ, ಅಲ್ಲೋಡಿ ಅಲ್ಲೋಡಿ, ಆ ಮೂಲೆಯಲ್ಲಿ 2 ಜೇಡ ಬಲೆ ಕಟ್ ಕೂತಿದ್ದಾವೆ. ಜೇಡದ ಬಲೆ ಕಡೆಗೆ ಪೊರ್ಕೆಗೆ ಸಿಕ್ಕಾಕೊಳ್ಳುತ್ತೆ ಹೊರತು ನಾವು ಅದಕ್ಕೆ ಸಿಕ್ಕಾಕೋತೀವ ಮಾವ? ಇಲ್ಲ ಶ್ರಾವಣಿ ಅಮ್ಮೋರೆ, ಮವ, ಮೇಡಮ್ ಅವರು ಜೇಡ ಅಂತ ಹೇಳಿದ್ದು ನಮ್ಮಿಬ್ರನ್ನ. ಅದೇನೋ ಗೊತ್ತಿಲ್ಲ, ಆದರೆ ಒಂದಂತೂ ನಿಜ ಅಳಿಂದ್ರೆ, ಅವರು ನಂದಿನಿ ಅಮ್ಮವ್ರ ಮಗಳು. ಛಲದಲ್ಲಿ ಆಟದಲ್ಲಿ ತಾಯಿಗೆ ತಕ್ಕ ಮಗಳು. ಹಾಗಿರುವಾಗ ಈ ಮನೇಲಿ ಬಲೆ ಎನೆಯೋರು ಬಲಿಯಾಗೋದಂತೂ ಗ್ಯಾರಂಟಿ. ಯೋಚನೆ ಮಾಡಿ. ಏನು ಮಮ್ಮಿ?